ಮಾಜಿ ಸಚಿವ ರಾಮಚಂದ್ರೇಗೌಡರ ನಿಧನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ರಾಮಚಂದ್ರೇಗೌಡರು ನಿಷ್ಠಾವಂತ, ಪ್ರಾಮಾಣಿಕ ರಾಜಕಾರಣಿಯಾಗಿದ್ದು ತಮ್ಮ ಆಪ್ತರಾಗಿದ್ದರು ಎಂದು ಸಿಎಂ ಸ್ಮರಿಸಿದ್ದಾರೆ. ಕಾರ್ಪೊರೇಟರ್, ವಿಧಾನ ಪರಿಷತ್ ಸದಸ್ಯ ಹಾಗೂ ಸಚಿವರಾಗಿ ಜನಸೇವೆಗೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದರು. ಬೆಂಗಳೂರಿನ ಸಮಸ್ಯೆಗಳ ಬಗ್ಗೆ ಅವರಿಗೆ ಆಳವಾದ ಅರಿವಿತ್ತು ಎಂದು ಹೇಳಿದ್ದಾರೆ. 1985ರ ಚುನಾವಣೆಯಲ್ಲಿ ಬಸ್ನಲ್ಲಿ ಸಂಚರಿಸಿ ಪ್ರಚಾರ ನಡೆಸುವಷ್ಟು ಸರಳ ಜೀವನ ನಡೆಸಿದ್ದ ರಾಮಚಂದ್ರೇಗೌಡರು ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದರು ಎಂದರು. ತಮ್ಮ ಪ್ರಮಾಣ ವಚನ ಸಮಾರಂಭಕ್ಕೆ ವೀಲ್ ಚೇರ್ನಲ್ಲಾದರೂ ಬರಬೇಕೆಂಬ ಅವರ ಆಸೆ ಈಡೇರಲಿಲ್ಲ. ಇನ್ನೆರಡು ದಿನಗಳಲ್ಲಿ ಅವರನ್ನ ಭೇಟಿಯಾಗಬೇಕೆಂದಿದ್ದರೂ ಸಾಧ್ಯವಾಗದ ನೋವನ್ನ ಮುಖ್ಯಮಂತ್ರಿ ವ್ಯಕ್ತಪಡಿಸಿದ್ದಾರೆ. ನಿಷ್ಠ, ಪ್ರಾಮಾಣಿಕ ರಾಜಕಾರಣಿ, ಬಹಳ ಹತ್ತಿರ ಸಂಬಂಧಿಕರು. ಕಾರ್ಪೊರೇಟ್ ಬೆಂಗಳೂರು ನಗರದಲ್ಲಿ ಸಣ್ಣ ನಾಗರಿಕರು ಕೂಡ ಅವರು ಕೊಟ್ಟು ಅವರ ಜೊತೆ ಬೆಳೆದು ಅವರ ಕಷ್ಟ ಸುಖಗಳನ್ನ ಸೇವೆಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಬೆಂಗಳೂರು ನಗರದ ಎಲ್ಲ ಸಮಸ್ಯೆಗಳು ಕೂಡ ತಿಳಿದಂತ ಒಬ್ಬ ವ್ಯಕ್ತಿ. ಅವರು ವಿಧಾನ ಪರಿಷತ್ನಲ್ಲಿ ಬುದ್ಧಿವಂತರಿಂದ, ವಿದ್ಯಾವಂತರಿಂದ ಆಯ್ಕೆಯಾಗಿ ಸೇವೆಯನ್ನು ಮಾಡಿ ಕೊನೆಗೆ ಸರ್ಕಾರದಲ್ಲೂ ಕೂಡ ಮಂತ್ರಿಯಾಗಿ ಸೇವೆಯನ್ನು ಮಾಡಿ ಅಪಾರ ಜನಸಾಮೂಹ್ಯ ಬಳಗವನ್ನು ಕಟ್ಟಿದಂತ ಇದ್ದಾರೆ. ಸದಾನಂದಗೌಡ ಹೇಳ್ತಾರೆ, 85ರಲ್ಲಿ ಅವರು ಎಲೆಕ್ಷನ್ ಇದ್ದಾಗ, ಅಸೆಂಬ್ಲಿ ಎಲೆಕ್ಷನ್ ಇದ್ದಾಗ ಬಸ್ನಲ್ಲಿ ಬಂದು ಅವರ ಚುನಾವಣಾ ಪ್ರಚಾರ ಮಾಡಿ ಅವರು MLA ಗಿದ್ದಾಗ ಬಂದಿದ್ರು ಅನ್ನೋದನ್ನ ನೆನೆಸ್ಕೊಳ್ತಾ ಹಾಗೆ ಅವರ ಸರಳತೆ ಆ ರೀತಿ. ಒಂದು ದೊಡ್ಡ ಕುಟುಂಬದವರೇ ಬೆಂಗಳೂರು ನಗರದಲ್ಲಿ ಅವ್ರ ಕುಟುಂಬ, ಅವರು ಬಹಳ ಸಣ್ಣ ಕುಟುಂಬ ಏನಲ್ಲ. ಅವರ ದೊಡ್ಡ ಅಭಿಮಾನಿ ಬಳಗ ಇದೆ. ಬಿಜೆಪಿ ಮತ್ತು ಯಡಿಯೂರಪ್ಪನವರನ್ನ ಬಹಳ ಹತ್ತಿರದಿಂದ ಎಲ್ಲಾ ತೀರ್ಪುಗಳು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ರು. ನಮ್ಮಂತ ಅನೇಕ ವಿಚಾರಗಳನ್ನು ಕೂಡ ಅವರು ಚರ್ಚೆ ಮಾಡ್ತಾ ಇದ್ರು. ನನ್ನ ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಅವರು ಭಾಗವಹಿಸಬೇಕು ಅಂತ ಬಹಳ ಮನಸ್ಸಿನಲ್ಲಿ ಆತಂಕ ಇತ್ತು. ನನ್ನ ವೀಲ್ ಚೇರಲ್ಲಾದ್ರೂ ಕರ್ಕೊಂಡು ಹೋಗರು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮ ನಾಯಕರಿಗೆಲ್ಲ ಹೇಳಿದ್ರು. ನಾನು 2 ದಿನದಿಂದ ಅವನು ಭೇಟಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿದೆ. ಆದರೆ ವಿಧಿ ಕೊನೆ ದಿನಗಳಲ್ಲಿ ಅವ್ರ ಹತ್ರ ಮಾತಾಡಬೇಕು ಅಂತ ನನಗೆ ಬಹಳ ಆಸೆ ಆಗಲಿಲ್ಲ. ಇವರು ನಾನು ಅವರ ಸರ್ಕಾರದ ಭೇಟಿ ಮಾಡುವಂತ ಸಂದರ್ಭದಲ್ಲಿ ದೊಡ್ಡ ಕುಟುಂಬ, ದೊಡ್ಡ ಅಭಿಮಾನಿ ಬಳಗ, ಯಾವುದೇ ಪಕ್ಷದಲ್ಲಿ ನಿಷ್ಠುರವಾಗಿ, ನೇರವಾಗಿ, ನೀತಿ ಮೇಲೆ, ಸಿದ್ಧಾಂತದ ಬಗ್ಗೆ ರಾಜಕಾರಣ ಮಾಡ್ತಾರೆ. ಯಾರನ್ನು ಕೂಡ ವೈಯಕ್ತಿಕವಾಗಿ ದೇಶ, ದ್ವೇಷ ಗಮನದಲ್ಲಿ ಇಟ್ಕೊಳ್ತಾರೆ. ಯಾರನ್ನು ಕೂಡ ಏನು ಅವರ ಮನಸ್ಸಿಗೆ ಬರ್ತದೆ ಸಮಾಜದ ಹಿತಕ್ಕೆ ಮಾತಾಡ್ತಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ವಿಶೇಷವಾಗಿ ಅವರು ವಿಧಾನ ಪರಿಷತ್ನಲ್ಲಿ ಪ್ರತಿಯೊಂದು ಭಾಷಣಗಳು ಕೂಡ ನಮ್ಮ ಯುವ ಪೀಳಿಗೆ ದೊಡ್ಡ ಮಾರ್ಗದರ್ಶನ